ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜಕೀಯದಲ್ಲಿ 2028ರ ಮುಖ್ಯಮಂತ್ರಿ ಅಭ್ಯರ್ಥಿಯ ವಿಚಾರ ಭಾರಿ ಚರ್ಚೆಗೆ ಮುಂದಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕೌಂಟ್ ಡೌನ್ ಆರಂಭ ಆಗಿದೆಯಾ? ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ಅಧ್ಯಕ್ಷರಾಗಿದ್ರ? ಸಿಎಂ ಆಗೋಕೆ ಅಧ್ಯಕ್ಷರೇ ಆಗ್ಬೇಕು ಅಂತ ಏನಿಲ್ಲ. ಒಂದ್ ಕಡೆ ಉತ್ತರ ಕರ್ನಾಟಕದ ಸ್ಟ್ರಾಂಗ್ ಮ್ಯಾನ್ ಸತೀಶ್ ಜಾರಕಿಹೊಳಿ, ಮತ್ತೊಂದ್ ಕಡೆ ಹಳೆ ಮೈಸೂರು ಕೋಟೆಯ ಅಧಿಪತಿ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಂತರ ಪಕ್ಷದ ಚುಕ್ಕಾಣಿ ಯಾರ ಕೈಗೆ? ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿರುವಂತಹದ್ದು ಆ ಸಮೀಕರಣಗಳು ಏನು? ಡಿಕೆ ವರ್ಸಸ್ ಸತೀಶ್, ಕಾಂಗ್ರೆಸ್ನ ಮುಂದಿನ ಪವರ್ ಸೆಂಟರ್ ಯಾರು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹರ್ಷಿತಾ. ರಾಜ್ಯ ರಾಜಕೀಯದಲ್ಲಿ ಸಾಹುಕಾರ್ ಅಂತಾನೆ ಖ್ಯಾತರಾಗಿರುವಂತಹ ಜಾರಕಿಹೊಳಿ ನಡೆ ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸತೀಶ್ ಜಾರಕಿಹೊಳಿ ಅವರಿಗೆ ತಪ್ಪು ಹೋಗಿಲ್ಲ. ಬದಲಾಗಿ ಮುಂದಿನ ಗುರಿ 2028ರ ಮುಖ್ಯಮಂತ್ರಿಯ ಕುರ್ಚಿ. 2028ಕ್ಕೆ ತಾವೇ ಸಿಎಂ ಅಂತ ಪರೋಕ್ಷವಾಗಿ ಸವಾಲನ್ನ ಎಸೆದಿದ್ದಾರೆ. ಇದಕ್ಕಾಗಿ ಗುದ್ದಾಟ ಕುಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅನೇಕರು ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ. 2028ಕ್ಕೆ ಸಿಎಂ ಆಗುವಂತಹ ತಯಾರಿ ಇದೆ ನಮ್ದು. ಅಲ್ಲಿವರೆಗೆ ಅಭಿಮಾನಿಗಳು ಕಾಯಬೇಕು. ನಾನು ಸಿಎಂ ಆಗುವ ವಿಚಾರದ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. 2028ಕ್ಕೆ ಈ ವಿಚಾರದ ಬಗ್ಗೆ ನೋಡೋಣ ಅಂತ ಹೇಳಿದ್ದಾರೆ ಅನ್ನುವಂಥದ್ದಾಗಿದೆ. ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ, ಸಂಘಟನೆ ಮೇಲಿನ ಹಿಡಿತ, ಹಾಗೆ ಸಮುದಾಯದ ಬೆಂಬಲ ಕಾಂಗ್ರೆಸ್ಗೆ ಪ್ರಮುಖ ಶಕ್ತಿಯಾಗಿ ಕಾಣಿಸ್ತಾ ಇದೆ. ಇದೇ ಕಾರಣದಿಂದಾಗಿ ಅವರು ಭವಿಷ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪ್ರಮುಖ ಹೆಸರಾಗಿ ಕೇಳ್ಬರ್ತಾ ಇದೆ. ಆದ್ರೆ ಹಳೆ ಮೈಸೂರು ಭಾಗದ ರಾಜಕೀಯ ಚಿತ್ರಣ ಭಿನ್ನವಾಗಿದೆ. ಡಿಕೆ ಶಿವಕುಮಾರ್ ಅವರ ಕಾರ್ಯತಂತ್ರ, ಪಕ್ಷ ಸಂಘಟನೆ ಮೇಲಿನ ಹಿಡಿತ, ಹಾಗೆ ಕ್ಷೇತ್ರ ಮಟ್ಟದ ಬಲಿಷ್ಠ ನೆಟ್ವರ್ಕ್ ಕಾಂಗ್ರೆಸ್ಗೆ ಮಹತ್ವದ ಆಧಾರವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರ ಓಟ್ ಪ್ರಭಾವ ಇನ್ನೂ ಸಹ ಗಟ್ಟಿಯಾಗಿದೆ. ಹೀಗಾಗಿ ಸಿಎಂ ಕುರ್ಚಿಗೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಒಟ್ಟಾರೆಯಾಗಿ 2028ರ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಹೆಸರುಗಳು ಹೆಚ್ಚು ಚರ್ಚೆಯಾಗ್ತಾ ಇದ್ದು, ಕಾಂಗ್ರೆಸ್ನ ಭವಿಷ್ಯದ ನಾಯಕತ್ವದ ಚಿತ್ರಣ ಹೇಗೆ ಮೂಡಿ ಬರುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.